ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಇವತ್ತಿನ ಮಾರ್ನಿಂಗ್ ಮಿನಿಲಾಗ್ ಆಗಿರುತ್ತೆ. ಸೊ ನೈಟ್ ಮಲ್ಬೇಕಾದ್ರೆ ಏನು ಕೆಲಸ ಮಾಡಿರಲಿಲ್ಲ, ಹೂವು ಕಟ್ಟಿದ್ದೆಲ್ಲ ಹಾಗೆ ಬಿಟ್ಟಿದ್ದೆ. ತರಕಾರಿ ತಂದಿರೋ ಅದನ್ನ ಎತ್ತಿಟ್ಟಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಸೊ ಬೆಳಗ್ಗೆ ಬೇಗ ಎದ್ದು 3 o'clockಗೆ ಎದ್ದು ಮನೆ ಎಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿಬಿಟ್ಟು ನಾನು ಫ್ರೆಶ್ ಆಫ್ ಆಗಿ ಸ್ನಾನ ಮಾಡಿಕೊಂಡು ಬಂದೆ. ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೆ. ನೈಟ್ ಬರಬೇಕಾದ್ರೆ ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ದೆ ಪೂಜೆಗೆ ಅಂದ್ಬಿಟ್ಟು. ಬಾಳೆಹಣ್ಣು ಇಟ್ಬಿಟ್ಟು ಪೂಜೆಗೆ ಏನೇನು ಬೇಕೆಲ್ಲ ರೆಡಿ ಮಾಡಿಕೊಂಡೆ. ತುಪ್ಪದ ಆರತಿ ಮಾಡಿಕೊಂಡು ಮುಡುಪು ಕಟ್ಬಿಟ್ಟು ರಾಯರ ಸೇವೆನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇದು ಡೇ 7 ಕಂಪ್ಲೀಟ್ ಆಗಿದೆ. 2 ಡೇಸ್ ಇದೆ ಇನ್ನು ರಾಯರ ರಥ ಕಂಪ್ಲೀಟ್ ಆಗೋದಕ್ಕೆ. ಸೊ ಡೈಲಿ ನಾನು ಲಾಗ್ ನೋಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ನಾನು ಪೂಜೆ ಎಲ್ಲ ಆದಮೇಲೆ ಡೈಲಿ ರೊಟೀನ್ ಇದೆ ಅಲ್ವಾ, ABC ಜ್ಯೂಸ್ 2 ಟ್ಯೂಬ್ಸ್ ತೊಗೊಂಡು ಗ್ಲಾಸಲ್ಲಿ ಹಾಕಿದೆ. ಸೊ ಹಾಗೆ ವಾಮ್ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ಆದ ತಕ್ಷಣ ಕುಡಿದ್ರೆ ಕೋಲ್ಡ್ ಜಾಸ್ತಿ ಆಗುತ್ತೆ ಮತ್ತು ನಮಗೆ ನೆಗಡಿ ಆಗುತ್ತೆ ಅಂದ್ಬಿಟ್ಟು ನಾನು ಹಾಗೆ ಕುಡಿಯೋಲ್ಲ. ಸ್ವಲ್ಪ ಹೊತ್ತು ವಾಮ್ ಆಗಲಿ ಅಂದ್ಬಿಟ್ಟು ನೀರು ಇಟ್ಬಿಟ್ಟು ಬಿಟ್ಬಿಡ್ತೀನಿ. ಸೊ ಹಾಗೆ ಈ ಕಡೆ 1 ಗ್ಲಾಸ್ ನೀರು ತೊಗೊಂಡೆ. ತುಂಬ ಬಾಯಾರಿಕೆ ಆಗ್ತಾಯಿತ್ತು ಅಂದ್ಬಿಟ್ಟು ಫಸ್ಟ್ ನೀರು ಕುಡಿಯೋಣ ಅಂದ್ಬಿಟ್ಟು 1 ಗ್ಲಾಸ್ ನೀರು ಕುಡಿತಾ ಇದ್ದೆ. ಇದು ವಾಮ್ ಆಗೋಷ್ಟರಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಹಾಗೆ ಹಸ್ಬೆಂಡ್ಗೆ ಟೈಮ್ ಆಗಿತ್ತು, ಅವ್ರಿಗೆ ಹಾಲು ಕಾಯಿಸ್ಕೊಟ್ಟೆ. ಹಾಲು ಕಾಯಕ್ಕೆ ಇಟ್ಬಿಟ್ಟು ನಾನು ಈ ಕಡೆ ಕಾಫಿ ಪುಡಿ ಹಾಕ್ಬಿಟ್ಟು 2 ಗ್ಲಾಸಲ್ಲಿ ಇಕ್ಕಿದ್ದೆ. ಅಷ್ಟರಲ್ಲಿ ವಾಮ್ ಆಗಿದ್ದು ABC ಜ್ಯೂಸ್ ಕುಡ್ಕೊಂಡು ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡೆ. ಹಾಗೆ ಬಂದು ಈ ಕಡೆ ಕಾಫಿ ರೆಡಿ ಮಾಡಿದೆ. ಕಾಫಿ ರೆಡಿ ಮಾಡಿಕೊಟ್ಟು ಅವ್ರಿಗೆ ಬ್ರೆಡ್ಡು ಕಾಫಿ 2 ಕೊಟ್ಟೆ. ಮತ್ತು ನಾನು ಹಾಲು ತೊಗೊಂಡು ಕಾಫಿ ಕುಡಿದೆ. ಕಾಫಿ ತೊಗೊಂಡು ನಾನು ಆಗಲಿ ತಕ್ಷಣ ಕುಡಿದಿಲ್ಲ, ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಬ್ರೆಡ್ ತೊಗೊಳ್ಳೋಣ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೆ. ನಾನು ಅವ್ರ ತಕ್ಷಣ ಕೊಟ್ಟೆ. ಅವ್ರು ಕೊಟ್ಟಿದ್ದಾದಮೇಲೆ ಹಾಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ನಾನು ಹುಳಿ ಸಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ತುಂಬ ದಿನ ಆಗಿದ್ದು ಹುಳ್ಳಿಕಾಳು ಸಾಂಬಾರು ಮಾಡಿ. ಸೊ ಅದಕ್ಕೆ ನಾನು ಫಸ್ಟ್ ಹುಳ್ಳಿಕಾಳು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಸೊ ಅಷ್ಟರಲ್ಲಿ ಲೆಮೆನ್ನು ಮತ್ತು ಆನಿಯನ್ ಎಲ್ಲ ಕಟ್ ಮಾಡಿಬಿಟ್ಟು ಕೊತ್ತಂಬರಿ ಮತ್ತು ಪುದೀನ ತೊಗೊಂಬಂದಿದ್ರು. ಮತ್ತು ಗ್ರೀನ್ ಮಸಾಲ ಮಾಡಬೇಕಾಗಿತ್ತು. ಹಾಗೆ ರೆಡ್ ಮಸಾಲೆ ಎಲ್ಲ ಅರ್ದಿಕ್ಬಿಟ್ಟು ಈ ಕಡೆ ನಾನು ಆನಿಯನ್ನು ಆನಿಯನ್ನು ಮತ್ತು ನಿಂಬೆಹಣ್ಣೆಲ್ಲ ಕಟ್ ಮಾಡಿಬಿಟ್ಟು ಪ್ಯಾಕ್ ಮಾಡಿಟ್ಟೆ. ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಅದನ್ನ ಬಾಕ್ಸಲ್ಲಿ ಮಾಡಿಬಿಟ್ಟು ಎತ್ತಿಡಿದೆ. ಸೊ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಹೋಗಿ ಸ್ವಲ್ಪ ರೆಸ್ಟ್ ಮಾಡಿದೆ. ಅಷ್ಟರಲ್ಲಿ ಮಕ್ಕಳು ಇದ್ದರು, ಅವ್ರಿಗೂ ಬ್ರೆಡ್ಡು ಹಾಲು ಕೊಟ್ಟೆ. ಬ್ರೆಡ್ಡು ಹಾಲು ಕೊಟ್ಟಮೇಲೆ ನನಗೆ ಜಾಮ್ ಬೇಕು ಅಂತ ಹೇಳಿದ್ರು. ಬ್ರೆಡ್ಡು ಜಾಮ್ ಹಾಕ್ಕೊಟ್ಟೆ ಅವ್ರಿಗೆ. ಅಷ್ಟೇ ನಾನು ಮಿಲ್ಕ್ ಶೇಕ್ ಮಾಡಿಕೊಂಡೆ. ಡ್ರೈ ಫ್ರೂಟ್ಸ್ ಆ್ಯಂಡ್ ಬನಾನಾ ಹಾಕ್ಬಿಟ್ಟು ನಾನು ಒಂದು ಬ್ರೆಡ್ ಲೇಸ್ ತಿಂದೆ. ಜಾಮೂನು ಬ್ರೆಡ್ಡು ತಿಂದುಬಿಟ್ಟು ನಾವು ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಸೊ ಎಲ್ಲ ಕೆಲಸ ಮಾಡಿದ್ದು ಅರ್ಲಿ ಮಾರ್ನಿಂಗು ಹಾಗೇ ಇತ್ತು. ಸೊ ಬೆಳಗ್ಗೆ ಎಲ್ಲ ಎದ್ದು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟೆ. ಸೊ ಆಗ ಅಷ್ಟರಲ್ಲಿ ಹುಳಿಕಾಳು ಪುಳಿಸಿಗೆ ಏನೇನು ಬೇಕೆಲ್ಲ ರೆಡಿ ಮಾಡಿಕೊಂಡು ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡೆ. ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ವಿಸಿಲ್ಗೆ ಇಕ್ಕಿದೆ. ಅಷ್ಟರಲ್ಲಿ ಗ್ರೀನ್ ಮಸಾಲ ರೆಡಿ ಮಾಡಿಕೊಂಡೆ ರುಬ್ಬಿಟ್ಟು. ಅದನ್ನೆಲ್ಲ ರೆಡಿ ಮಾಡಿದ್ಮೇಲೆ ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಹಾಗೆ ಒಂದು ಸಲ ಮನೆಯೆಲ್ಲ ಒರೆಸ್ಕೊಂಬಂದೆ. ಮತ್ತು ಬಟ್ಟೆ ವಾಶ್ ಮಾಡಬೇಕಾಗಿತ್ತು. ಅದಕ್ಕೆ ಮಕ್ಕಳಿಗೂ ಹಸ್ಬೆಂಡು ನಾವೆಲ್ಲ ಸಪ್ರೇಟ್ ಮಾಡಿ ಇಟ್ಬಿಟ್ಟು ಮಿಷಿನ್ಗೆಲ್ಲ ಹಾಕಿದೆ. ಹಾಗೆ ಈ ಕಡೆ ಬಂದು ತರಕಾರಿನೆಲ್ಲ ಬಾಕ್ಸಲ್ಲಿ ನೀಟಾಗಿ ತೊಳೆದು ಎತ್ತಿಡ್ತಾಯಿದ್ದೆ. ಮತ್ತು ಬಟಾಣಿ ಇತ್ತು, ಅದನ್ನು ಬಿಡಿಸ್ಬೇಕಾಗಿತ್ತು, ಹಾಗೆ ಇಕ್ಕಿದ್ದೆ. ಮತ್ತು ತರಕಾರಿ ಎಲ್ಲ ಯಾವುದು ಇದರಲ್ಲಿ ಬೇಕೆಲ್ಲ ಎತ್ತಿಟ್ಬಿಟ್ಟು ಬಾಕ್ಸಲ್ಲಿ ಮತ್ತು ಕವರಲ್ಲಿ ಫೈನಲಿ ಮಕ್ಕಳಿಗೆ ಅಡುಗೆ ಮಾಡಿಬಿಟ್ಟು ಊಟ ತಿನ್ನಿಸ್ತಾ ಇದ್ದೆ. ಸೊ ಇವತ್ತಿನ ಲಾಗ್ ಇದಾಗಿತ್ತು. ಎಲ್ರಿಗೂ ಇಷ್ಟ ಆಗಿದೆ, ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.